ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಪೆಷಲಿ ಹುಡುಗಿರಿಗೆ ರಿಲೇಟಬಲ್ ಅನ್ಸ್ಬೋದು. ಬಿಕಾಸ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ಹುಡುಗಿರು ಅಕಸ್ಮಾತ್ ಏನಾದರೂ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಇಲ್ಲ ಮದುವೆ ಆಗಿದ್ರೆ ಅವ್ರ ಬರ್ಡೇಕಿನ ಜಾಸ್ತಿ ಅವ್ರ ಪಾರ್ಟ್ನರ್ ಬರ್ಡೇಗೆ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಇವತ್ತು ನನ್ನ ಜೊತೆನೂ ಅದೇ ಆಗಿರೋದು. ಸೊ ನನ್ನ ಹಸ್ಬೆಂಡಿನ ಬರ್ಡೇ ಬರ್ತಾ ಇದೆ. ಸೊ ನಾನು ಅವರಿಗೂ ಸೆಲ್ಫ್ ಗ್ರೂಮಿಂಗ್ ಮಾಡಕ್ಕೆ ಕಳಿಸ್ತಾ ಇದ್ದೀನಿ. ನಾನು ಕೂಡ ಹೋಗ್ತಾ ಇದ್ದೀನಿ. ನಾನು ಇವತ್ತು ಸ್ಯಾಲೋನ್ಗೆ ಎಲ್ಲಿ ಹೋಗಿದ್ನೋ ಅವರು ಇಂಡಿಯಾದವರೇ, ಪ್ಲಸ್ ಅವರು ಸರ್ಟಿಫೈಡ್ ಕೂಡ. ಶೀ ಈಸ್ ಫ್ರಮ್ ಗುಜರಾತ್, ಮತ್ತು ಅವರು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್, ಸ್ಯಾಲೋನ್ದು, ಸ್ಕಿನ್ದು, ಹೇರ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದಾರೆ. ಸೊ ನಾನು ಮಾಡಿಸಿದ್ದು ಮಮಾ ಅರ್ಥ್ದು ಫೇಶಿಯಲ್ಲು. ಅವರು ಫೇಶಿಯಲ್ ಜೊತೆಗೆ ಬ್ಯಾಕ್ ಮಸಾಜ್ ಕೂಡ ಮಾಡಿದ್ರು. ಏನು ಚೆನ್ನಾಗಿತ್ತು ಫೀಲಿಂಗ್ ಅಂತಂದರೆ ನನಗೆ ನಿದ್ದೆನೇ ಬಂದುಬಿಟ್ಟಿತ್ತು ಆಲ್ಮೋಸ್ಟು. ಪ್ಲಸ್ ಸ್ಟೀಮ್ ಮಾಡ್ತಾಯಿದ್ರು. ಲೈಕ್ ಇಂಡಿಯಾದಲ್ಲಿ ಹೇಗೆ ಫೇಶಿಯಲ್ ಮಾಡ್ತಾರೋ ಅದೇ ರೀತಿ ಅವರು ಇಲ್ಲಿ ಕೂಡ ಮಾಡ್ತಾಯಿದ್ರು. $45 ಏನೋ ಚಾರ್ಜ್ ಮಾಡಿದರು ಈ ಫೇಶಿಯಲ್ಗೆ. ಮತ್ತು ಇಂಟ್ರೆಸ್ಟಿಂದ ಎಲ್ಲ ಕೇರ್ಫುಲ್ಲಾಗಿ ಮಾಡ್ತಾಯಿದ್ರು. ಲೈಕ್ ಬೇಕಾಬಿಟ್ಟಿ ಮಾಡಬೇಕು ಅನ್ನೋ ಥರ ಮಾಡ್ತಿರ್ಲಿಲ್ಲ. ಅದಾದಮೇಲೆ ನಾನು ಮಾಡಿಸಿದ್ದು ಹೇರ್ ಕಟ್ಟು. ನಾನು ಅವರಿಗೆ ಕೇಳಿದೆ ಅವ್ರ ಒಪಿನಿಯನ್ಗೆ, ಬಿಕಾಸ್ ನನಗೆ ವಾಲ್ಯೂಮ್ ಕಮ್ಮಿ ಇದೆ. ಸೊ ನಾನು ಅವ್ರಿಗೆ ಕೇಳಿದೆ ಯಾವ ಹೇರ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅವ್ರು ಹೇಳಿದ್ರು ಸ್ಟೆಪ್ ವಿತ್ ಲೇಯರ್ ಮಾಡಿಸಿ ಸ್ವಲ್ಪ ವಾಲ್ಯೂಮ್ ಕಾಣುತ್ತೆ ಅಂತ ಹೇಳಿ. ಸೊ ನಾನು ಐ ವಾಸ್ ಕಂಪ್ಲೀಟ್ಲಿ ಡಿಪೆಂಡೆಬಲ್ ಆನ್ ಹರ್. ಅವ್ರು ಏನು ಹೇಳಿದ್ರು ಅದೇ ರೀತಿ ನಾನು ಮಾಡಿಸಿದ್ದೀನಿ. ಪ್ಲಸ್ ಆಲ್ಸೋ ಐ ವಾಸ್ ಟೇಕಿಂಗ್ ಸಮ್ ಟಿಪ್ಸ್ ಫ್ರಮ್ ಹರ್. ಲೈಕ್ ಇಲ್ಲಿ ಬಂದಮೇಲೆ ಡ್ಯಾಂಡ್ರಫ್ ಆಗಿದ್ದೆ ಅಥವಾ ಹೇರ್ ಫಾಲ್ ಆಗಿದೆ ಅದೆಲ್ಲ ಆಗಿತ್ತು. ಸೊ ಅವ್ರಿಗೆ ಕೇಳಿದೆ ನಾನು ಏನು ಮಾಡ್ಬೋದು ಅಂತ. ಶಿ ವಾಸ್ ಗಿವಿಂಗ್ ಮಿ ಸಮ್ ಟಿಪ್ಸ್ ಆಸ್ ವೆಲ್. ಪ್ಲಸ್ ಅವರು ಏನೋ ಅವ್ರ ಹ್ಯಾಂಡ್ ಮೇಡ್ ಏನೋ ಆಯಿಲ್ ಎಲ್ಲ ಹಾಕಿ ಮಸಾಜ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇದು ನನ್ನ ಫೈನಲ್ ಲುಕ್ ಹೇರ್ ಸ್ಟೈಲ್ದು. ಮತ್ತು ಅವರು ಏನು ಸ್ಯಾಲೋನ್ ಇಟ್ಟಿದ್ದಾರಲ್ವ ಅದು ಮನೆಯಲ್ಲೇ ಬೇಸ್ಮೆಂಟಲ್ಲಿ ಇಟ್ಟಿದ್ದಾರೆ. ಸೊ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ದು. ಇಲ್ಲಿ ನೋಡಿ, ಇದು ನನ್ನ ಲುಕ್, ಹೊಸ ಲುಕ್ ಇದು. ಹೇರ್ ಕಟ್ ಮಾಡಿಸಿದ್ಮೇಲೆ ಏನು ಫ್ರೆಶ್ ಫೀಲಿಂಗ್ ಬರುತ್ತಲ್ಲ, ಅದ್ರ ಮುಂದೆ ಏನೂ ಇಲ್ಲ. ಹೇರ್ ಕಟ್, ಐಬ್ರೋ ಡನ್, ಫೇಶಿಯಲ್ ಡನ್, ಅಪ್ಪರ್ ಲಿಪ್ಸ್ ಡನ್. ಎಷ್ಟು ಮಾಡಿಸ್ಬಿಟ್ರೆ ಯಾವ ಹುಡುಗಿ ಆಗಲಿ ಪ್ರಪಂಚದಲ್ಲಿ ಹ್ಯಾಪಿ ಆಗಿಬಿಡ್ತಾಳೆ. ಬೇರೆ ಗಿಫ್ಟು ನೀವು ಕೊಡದಲ್ಲೇ ಇರಿ. ಸೆಲ್ಫ್ ಪ್ಯಾಂಪರಿಂಗ್ ಸೆಷನ್ ಒಂದು ಮಾಡಿಸ್ಬಿಟ್ರೆ ಹುಡುಗಿರಿಗೆ ದ್ಯಾಟ್ಸ್ ವರ್ತ್. ಇಡೀ ದಿನ ಖುಷಿಯಾಗಿ ಓಡಾಡ್ತಿರ್ತಾರೆ ಹುಡುಗಿರು. ಇಫ್ ನಾನು ಹೇಳಿದ್ದೇನಾದರೂ ನಿಜ ಅನಿಸಿದರೆ ಹುಡುಗಿರೆಲ್ಲರೂ ಕಾಮೆಂಟಲ್ಲಿ ತಿಳಿಸಿ. ಸೆಲ್ಫ್ ಪ್ಯಾಂಪರಿಂಗ್ ಸೆಷನ್ ಬೇಕಾ ಆರ್ ಗಿಫ್ಟ್ಸ್ ಬೇಕಾ? ವಾಟ್ ಡು ಯು ಚೂಸ್? ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್.